ಬದನೆಕಾಯಿ ಗೊಜ್ಜು ಮಾಡೋಕ್ಕೆ ಒಂದು ಬದನೆಕಾಯಿ, ಅರ್ಧ ಕಪ್ನಷ್ಟು ಕಾಯಿ ತುರಿ, 2 ಹಸಿಮೆಣಸು, ಹಾಗೆಯೇ ಅರ್ಧ ಸ್ಪೂನ್ನಷ್ಟು ಉಪ್ಪು ಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಎಣ್ಣೆ ಕೂಡ ಬೇಕಾಗತ್ತೆ. ಮೊದಲು ನಾವು ಬದನೆಕಾಯಿಗೆ ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನಂತರ ಎಲ್ಲ ಕಡೆ ತಾಗೋ ಥರ ಚೆನ್ನಾಗಿ ಹಚ್ಕೋಬೇಕು. ಇದೇ ಥರ. ಇವಾಗ ನಾನು ಎಣ್ಣೆ ಹಚ್ಚಿರೋ ಬದನೆಕಾಯಿನ ಜಾಲರಿ ಮೇಲೆ ಇಡ್ತಿದ್ದೀನಿ. ನಾನು ಈ ಬದನೆಕಾಯಿ ಯೂಸ್ ಮಾಡಿಕೊಂಡು ಗೊಜ್ಜು ಮಾಡ್ತಾ ಇದ್ದೀನಿ. ನೀವು ಬೇರೆ ಬದನೆಕಾಯಿ ಕೂಡ ಯೂಸ್ ಮಾಡ್ಬೋದು. ಇದು ಏನಿಲ್ಲ ಅಂತ ಹೇಳಿದ್ರು 4 ರಿಂದ 5 ನಿಮಿಷ ಅಂತೂ ತೊಗೊಳುತ್ತೆ ಬೇಯೋಕ್ಕೆ. ಹೀಗೆ 1 ನಿಮಿಷ ಹಂಗಾದ್ಮೇಲೆ ಸ್ವಲ್ಪ ತಿರುಗಿಸ್ತಾ ಬೇಯಿಸ್ಕೋಬೇಕು. ಇಲ್ಲಿ ನೋಡಿ, ಇದು ಸ್ವಲ್ಪ ಇವಾಗ ಬೆಂದಿದೆ. ಇವಾಗ 5 ನಿಮಿಷ ಅಂತೂ ಆಗಿದೆ. ಬದನೆಕಾಯಿ ಆಲ್ಮೋಸ್ಟ್ ಬೆಂದಿದೆ. ಆದ್ರೂ ಕೂಡ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳುವಂತ ನಾನು ಈ ಥರ ಕಡ್ಡಿ ತೊಗೊಂಡು ಚುಚ್ಚಿ ನೋಡ್ತಿದ್ದೀನಿ. ಕಡ್ಡಿ ಚುಚ್ಚಿದ್ದೆ ಒಳಗಡೆ ಎಲ್ಲ ನಿಮಗೆ ಸ್ಮೂತಾಗಿ ಅನಿಸ್ತಿದೆ ಅಂತ ಹೇಳಿದ್ರೆ ಬದನೆಕಾಯಿ ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ನಾನಿವಾಗ ಬೆಂದಿರೋ ಬದನೆಕಾಯಿನ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ನಾನಿವಾಗ ಒಂದು ಬೌಲಿಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಿದ್ದೀನಿ. ಹಾಗೆಯೇ ನಾನು ಆಲ್ರೆಡಿ 2 ಮೆಣಸಿನ್ಕಾಯಿನ ಸುಟ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಆಮೇಲೆ ಉಪ್ಪನ್ನು ಕೂಡ ಹಾಕ್ತಿದ್ದೀನಿ. ಇದನ್ನು ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಆದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿನ ಸ್ವಲ್ಪ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಖಾರ ಬಿಡೋಕ್ಕೋಸ್ಕರ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ 1-2 ನಿಮಿಷ ಇದನ್ನು ಹಾಗೆ ಬಿಡುವ. ಇವಾಗ ನಾನು ಬದನೆಕಾಯಿ ಸಿಪ್ಪೆ ತೆಗಿತಿದ್ದೀನಿ. ನಂತರ ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದೇ ರೀತಿ. ಇವಾಗ ನಾನು ಕಟ್ ಮಾಡಿರೋ ಬದನೆಕಾಯಿಯನ್ನು ಕಾಯಿ ತುರಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೋದು, ಆದರೆ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಫೈನಲ್ ಆಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾನಿವಾಗ ಇದನ್ನು ಸ್ವಲ್ಪ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ಅನ್ನದ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.